ಹಾಯ್. ಓಕೆ, ನಾನಿವಾಗ ಪಾರ್ಕಲ್ಲಿದ್ದೇನೆ. ಸೊ ಫುಲ್ ಬೆವರು ಹೋಗಿದೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ವಾಕಿಂಗಿಂದ ಬಂದೆ. ಇಷ್ಟವರೆಗೆ ವಾಕಿಂಗ್ ಮಾಡ್ತಿದ್ದೆ. ಇವಾಗ ನಾನು ವಾಕಿಂಗಿಂದ ಇದಕ್ಕೆ ರನ್ನಿಂಗ್ ಕಡೆ ಶಿಫ್ಟ್ ಆಗ್ತಿದ್ದೇನೆ. ವಾಕಿಂಗ್ ಆಗಿರಲಿ, ಹೆಲ್ದಿ ಲೈಫ್ ಸ್ಟೈಲ್ ನನ್ನ ಲೈಫಲ್ಲಿ ತುಂಬ ಡಿಫ್ರೆನ್ಸ್ ನಾನು ನೋಡಿದ್ದೀನಿ. ಹೆಲ್ತ್ ವೈಸ್ ಆಗಲಿ, ಫಿಟ್ನೆಸ್ ವೈಸ್ ಆಗಲಿ. ನಾನು ತುಂಬ ಒಂದು 6 ಮಂತ್ಸಿಂದ ಇವಾಗ ವಾಕಿಂಗ್ ಮಾಡ್ತಿದ್ದೀನಿ. ಒಂದು 10 to 12 km ಸ್ಟೆಪ್ಸ್ ಹೋಗ್ತಾಯಿದ್ದೆ. ಸೊ ಐ ಲಾಸ್ಟ್ ಅರೌಂಡ್ ಐ ಥಿಂಕ್ 11-12 kgs ಲಾಸ್ ಆಗಿದ್ದೀನಿ. 76ಇಂದ 65 ತನಕ ಬಂದಿದ್ದೀನಿ. ನನಗೆ ಆಲ್ಮೋಸ್ಟ್ 10 kgs ಲೂಸ್ ಮಾಡಬೇಕು ನನಗೆ ಫಿಟ್ ಆಗಬೇಕಾದ್ರೆ. ಸೊ ಟ್ರೈ ಮಾಡ್ತಾಯಿದ್ದೀನಿ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಟ್ ಹೋಪ್ಸ್ ಕಳ್ಕೊಳ್ಳಲ್ಲ ಅಷ್ಟೇ. ಆ್ಯಕ್ಚುಲಿ ನಾನು ತುಂಬ ವಿಚಿತ್ರವಾಗಿ ಕಾಣ್ತಿದ್ದೀನಿ ಇವತ್ತು, ಬಟ್ ಇಟ್ಸ್ ಓಕೆ. ಇನ್ನೊಂದು ವಿಷಯ ಏನಂದರೆ, ನಾನು ಯಾವತ್ತು ಅಂದ್ಕೊಳ್ತಿದ್ದೆ ನನಗೆ ವೆಯ್ಟ್ ಲೂಸ್ ಮಾಡೋಕ್ಕೆ ಆಗಲ್ಲ ಅಂತ. ಅಷ್ಟೇ, ಜಸ್ಟ್ ಅಂದ್ಕೊಳ್ತಿದ್ದೆ ಮಾತ್ರ. ಯಾವುದೇ ನಾನು ಏನು ಕೂಡ ಸ್ಟೆಪ್ಸ್ ತಗೊಳ್ತಾ ಇರಲಿಲ್ಲ, ವಾಕಿಂಗ್ ಮಾಡ್ತಾ ಇರಲಿಲ್ಲ, ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಮತ್ತು ಹೇಗೆ ವೆಯ್ಟ್ ಲೂಸ್ ಆಗುತ್ತಲ್ವ. ಬಟ್ ತಿಂತಾಯಿದ್ದೆ, ಸೋಮೇರಿ ಥರ ಇರ್ತಿದ್ದೆ. ಬಟ್ ನಾನು ಯಾವಾಗ ನನ್ನ ಕಡೆ ನಾನು ಫೋಕಸ್ ಮಾಡಿದ್ನು, ನನ್ನ ಹೆಲ್ತ್ ಕಡೆ ಫೋಕಸ್ ಮಾಡಿದ್ನು, ಅವತ್ತಿಂದ ನನ್ನ ಲೈಫಲ್ಲಿ ತುಂಬ ಡಿಫ್ರೆನ್ಸಸ್ ನೋಡ್ತಾ ಇದ್ದೀನಿ. ನಾನೇನು ಫಿಟ್ ಇಲ್ಲ, ಬಟ್ ಓಕೆ, ಬೆಟರ್, ಮೊದಲಿಗಿಂತ ಬೆಟರ್ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹಾಫ್ ಆನ್ ಅವರ್ ಬೇಗ ಬಂದಿದ್ದೇನೆ ಪಾರ್ಕಿಗೆ. ಬಿಕಾಸ್ 7:30 ಆಗುವಾಗ ನನ್ನ ಹಸ್ಬೆಂಡ್ ಬರ್ತಾರೆ ಪಿಕ್ ಮಾಡಲಿಕ್ಕೆ. ಸೊ ಅದಕ್ಕಿಂತ ಮೊದಲು ನಾನು ವೀಡಿಯೋನೂ ಮಾಡಬೇಕು, ವಾಕಿಂಗ್ ಕಂಪ್ಲೀಟ್ ಮಾಡಬೇಕು ಅಥವಾ ರನ್ನಿಂಗ್ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಇವತ್ತು. ಏನಂದರೆ, ನನಗೆ ರನ್ನಿಂಗಿಗೆ ಯಾರು ಇನ್ಸ್ಪಿರೇಷನ್ ಅಂತಂದರೆ, ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅಪೂರ್ವ ರೈ ಅಂತ ಹೆಸರು. ಸೊ ಅವರು ಅದರಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಾರೆ. ಸೊ ಅವರೇ ನನಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ.